ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಒಂದು ಬರ್ತ್ಡೇ ಪಾರ್ಟಿಗೆ ಬಂದಿದ್ದೆ. ನಮ್ಮ ಹುಣಸೂರಿನಲ್ಲಿ ಹ್ಯಾಂಗ್ಔಟ್ ಅಂತ ಇದೆ, ಅಲ್ಲಿಗೆ ಬರ್ತ್ಡೇ ಪಾರ್ಟಿಗೆ ಬಂದಿದ್ದೀನಿ. ಯಾರ್ದು ಏನು ಬರ್ತ್ಡೇ ಪಾರ್ಟಿ ಹೇಗಾಯಿತು ಅದನ್ನೆಲ್ಲ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ನೋಡ್ಬೋದು. ಬರ್ತಡೇ ಯಾರ್ದು ಅಂತ ಅಂದರೆ ನಮ್ಮ ಶ್ರುತಿಯವ್ರ ಹಸ್ಬೆಂಡು ಪವನ್ ಕುಮಾರ್ದು ಬರ್ತಡೇ ಇವತ್ತು. ಹಾಗಾಗಿ ನಾವೆಲ್ಲ ಬಂದಿದ್ದೀವಿ, ಮತ್ತು ಅವ್ರ ಫ್ಯಾಮಿಲಿಯವರು ಮತ್ತು ನಾವು ಇಷ್ಟು ಜನ ಸೇರಿದ್ದು. ಮತ್ತು ಅರೇಂಜ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದರು. ಏನು ಮೇಡಮ್ ಫಂಕ್ಷನ್ ಇವತ್ತು ಬರ್ತಡೇ ಸಿಂಪಲ್ ಆಗಿ ಮಾಡೋಣ ಅಂತ ಇಲ್ಲಿಗೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಅರೇಂಜ್ಮೆಂಟು ಇಲ್ಲಾಂದ್ರೆ ಎಲ್ಲರಿಗೂ ಹೇಳ್ಕೊಂಡು ಮಾಡ್ಬೋದಿತ್ತು. ಗುರುವಾರ ಹುಟ್ಟಿದಂತೆ, ಅದಕ್ಕೆ ಗುರುವಾರ ಬಿದ್ದಿರೋದ್ರಿಂದ ಗುರುವಾರನೇ ಮಾಡೋಣ. ಯಾರಿಗೆ? ಪವನ್ಗೆ. ಹೌದು ಹೌದು, ರನ್ನಿಂಗು ಈಗ. ಹೌದಾ? ಸದ್ಯ ಹೆಂಗೋ ಬೇಗ ಅಷ್ಟು ಬೇಗ ಅವ್ರ ಅಮ್ಮ ಮಮ್ಮಿ ಪಿಜ್ಜಾ, ಚೀಸ್ ಪಿಜ್ಜಾನಾ? ಓ ನಮ್ಮ ರಾಮಣ ಹೋಗಿಲ್ರಿ ಮೇಡಮ್ ಅವರೇ, ಪಕ್ಕದಲ್ಲಿ ನಿಂತ್ಕೊಳ್ಳಿ ದಂಪತಿಗಳು. ನೋಡ್ದ ಏನ್ ಸೂಪರ್ ಜೋಡಿ. ಈಗಲೇ ಮಸ್ತಾಗಿ ಚೆನ್ನಾಗಿದ್ದೀರಾ ಬಿಡಿ, ಇರೋ ತರ. ಹೌದು. ಓ ಮೇಡಮ್ ಅವ್ರನ್ನೇ ತೆಗಿಬೇಕಾಗಿತ್ತು ನಾನು. ಸಾಕಪ್ಪ ಸಾಕಪ್ಪ. ಚೆನ್ನಾಗಿದೆ. ಏನಿಲ್ಲ ಮೇಡಮ್, ಬರಲ್ಲ. ಅವಳು ರೆಡಿಯಾಗಿ ಬರೋ ತನಕ ಬರ್ತಡೇನೆ ಮುಗ್ದೋಗಿರುತ್ತೆ. ಸಾಸ್ಗಳು ಹಾಕೊಂಡು ತಿನ್ನೋದು. ಕ್ಯಾಮ್ರಾ ಚೆನ್ನಾಗಿ ಬರ್ತಲ್ವಲ್ಲ, ಇದು ಬ್ಲರ್ ಬರ್ತೈತೆ. ಚೆನ್ನಾಗಿ ಬರ್ತೈತೆ. ಇಶಾ, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಹೋಗಿ ಶ್ರುತಿ ನೀನ. ಫ್ಯಾಮಿಲಿ ಅಂದರೆ ನನಗೆ ತುಂಬಾ ಇಷ್ಟ. ಯಾಕೆಂದರೆ ಕ್ಯೂಟ್ ಫ್ಯಾಮಿಲಿ ತುಂಬ ಚೆನ್ನಾಗಿ
ಇರ್ತಾರೆ. ಎಲ್ಲರ ಹತ್ರನೂ ಸೋಷಿಯಲ್ ಆಗಿರ್ಬೋದು, ದೊಡ್ಡವರು ಚಿಕ್ಕವರು ಅನ್ನೋ ಭೇದ ಭಾವ ಇಲ್ಲ, ಎಲ್ಲ ಸೋಷಿಯಲಾಗಿ ಚೆನ್ನಾಗಿರ್ತಾರೆ. ಒಂಥರ ಚೆನ್ನಾಗಿರುತ್ತೆ ಈ ಫ್ಯಾಮಿಲಿ. ಎಲ್ಲರೂ ಪ್ರತಿಯೊಬ್ಬರೂ ಅಷ್ಟೇ ಚೆನ್ನಾಗಿ ಬಾವಣಿಗೆ ಇರ್ಬೋದು, ಜನಗಳನ್ನ ಮಾತಾಡ್ಸೋದಿರ್ಬೋದು, ಎಲ್ಲರೂ ಅಷ್ಟೇ ಅಳಿಯ ಮಕ್ಕಳು ಎಲ್ಲ ಪ್ರತಿಯೊಬ್ಬರು ಸೊಸೆಯಿಂದ ಮಗದಿಂದ ಹಿಡಿದು ಮಗ ಸೊಸೆ ಇಲ್ಲ ಇಲ್ಲಿ ಅವರೂ ತುಂಬ ಚೆನ್ನಾಗಿ ಇರ್ತಾರೆ. ಎಲ್ಲರ ಜೊತೆನೂ ಒಂಥರ ಜನಗಳನ್ನ ಬೆರೆಯೋದಾಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಅವ್ರನ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ನನಗಂತೂ ಈ ಫ್ಯಾಮಿಲಿ ತುಂಬಾ ಇಷ್ಟ. ಹಾಗಾಗಿ ಇವ್ರ ಜೊತೆ ಯಾವ ಫಂಕ್ಷನ್ಗೆ ಹೋದ್ರೂ ನಮ್ಮದು ನಗುನೇ ತುಂಬಿರುತ್ತೆ. ಮತ್ತು ಏನೇ ಆಗಿರ್ಬೋದು ಎಲ್ಲದಕ್ಕೂ ಕಾಮಿಡಿ ಮಾಡಿಕೊಂಡು ಚೆನ್ನಾಗಿರ್ತೀವಿ. ಅದು ನನಗೆ ತುಂಬಾ ಖುಷಿ ಕೊಡುತ್ತೆ ಇವ್ರ ಫ್ಯಾಮಿಲಿ ಫಂಕ್ಷನ್ ಅಂತ ಅಂದರೆ. ನಾನು ಒಂದೂ ಮಿಸ್ ಮಾಡಲ್ಲ. ಇವ್ರ ಫ್ಯಾಮಿಲಿ ಫಂಕ್ಷನ್ಗೆ ಮಾತ್ರ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಕೊಡ್ತಾರೆ, ಪ್ಯಾಕ್ ಮಾಡಿಕೊಡ್ತಾರೆ. ಇಲ್ಲೆಲ್ಲ ಫೋಟೋ ಸ್ಟೇಷನ್ ನಡೀತಾ ಇದೆ. ಬಿಡಿ, ಅಷ್ಟು ಎಂಕರೇಜ್ ಮಾಡ್ತಿರಲ್ಲ ಅಷ್ಟು ಇದಕ್ಕೆ ಪೋಸ್ ಚೆನ್ನಾಗಿ ಎಷ್ಟು ಚೆನ್ನಾಗಿ ಪೋಸ್ ಕೊಟ್ಕೊಂಡು ನಿಂತವ್ರೆ. ನೋಡಿದ್ರಲ್ಲ ಎಷ್ಟು ಕಾಮಿಡಿ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಇಳ್ಕೊಂಡು ಎಷ್ಟು ಖುಷಿಯಾಗಿ ನಗಾಡ್ತಾ ಇರ್ತೀವಿ ಅಂತ. ಅದಕ್ಕೆ ನಮಗೆ ನಾವು ಆ ಎರಡು ಫ್ಯಾಮಿಲಿನೂ ತುಂಬ ಚೆನ್ನಾಗಿ ನಾವು ಯಾವಾಗಲೂ ಎಲ್ಲ ಜೊತೆಗೆ ಹೋಗೋದು, ಜೊತೆಗೆ ಫಂಕ್ಷನ್ ಮಾಡೋದಾಗಿರ್ಬೋದು, ಹಬ್ಬಗಳಲ್ಲಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಎರಡು ಫ್ಯಾಮಿಲಿನೂ ಸೇರಿಕೊಂಡ್ರೆ. ಹಾಗಾಗಿ ಎಲ್ಲೂ ಬೋರ್ ಆಗಲ್ಲ ಅಂದ್ಕೊತೀನಿ ಈ ವಿಡಿಯೋದಲ್ಲಿ. ಮತ್ತು ಹಾಗೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿದ್ರು. ನಾವು ನಾನ್ ವೆಜ್ ತಿಂತಾರಿಲ್ಲ ಶ್ರುತಿ, ನಾವು ನಾನ್ ವೆಜ್ ಇಲ್ಲ ಇವತ್ತು ಗುರುವಾರ ಆಗಿರೋದ್ರಿಂದ. ಅದಕ್ಕೆ ವೆಜ್ಜು ಇದೆ ಅಂದರು ಈ ಹೋಟೆಲ್ ಆಯತ್ ಅಂತ ಹೆಸರು. ತುಂಬಾ ಚೆನ್ನಾಗಿದೆ ಹೋಟೆಲ್ ಕೂಡ, ಬೈಪಾಸಲ್ಲಿರೋದು. ಎಲ್ಲ ಒಂಥರ ಇದು ಏನಪ್ಪ ಗ್ರಿಲ್ ಚಿಕನ್ನು ಮತ್ತು ಶವರ್ಮಾ, ಚಿಕನ್ ಶವರ್ಮಾ ಎಲ್ಲನೂ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ವೆಜ್ಜು ನಾನ್ ವೆಜ್ ಎರಡೂ ಅಂತೆ. ನಾವು ಫಸ್ಟು ನಾನ್ ವೆಜ್ಜಿಗೆ ಬಂದಿದ್ದು ಒಂದು ಸತಿ, ಇದು 2ನೇ ಸರಿ ಹೋಗ್ತಾ ಇರೋದು ಇವ್ರ ಜೊತೆ. ಇಲ್ಲಿ ಫ್ಯಾಮಿಲಿ ರೂಮ್ ಅಂತ ಇರುತ್ತೆ, ಒಳಗಡೆ ನಮಗೆ ಫ್ಯಾಮಿಲಿಯವರು ಎಲ್ಲ ನೀಟಾಗಿ ಏನು ಇದಿಲ್ಲದೇ ನಾವು ಕೂತ್ಕೊಂಡು ಆರಾಮಾಗಿ ಊಟ ಮಾಡೋಕ್ಕೆ ಚೆನ್ನಾಗಿತ್ತು ಇಲ್ಲಿ ಒಂಥರ. ನಾವು ವೆಜ್ಜಲ್ಲಿ ಪನ್ನೀರ್ ಬಟರ್ ಮಸಾಲ ಮತ್ತು ಬಟರ್ ನಾನ್ ರೋಟಿ ಏನೋ ತೊಗೊಂಡ್ವಿ, ಮತ್ತು ಗೀ ರೈಸ್ ತೊಗೊಂಡ್ವಿ. ಮತ್ತು ಅವರು ಬಟರ್ ಚಿಕನ್ ತೊಗೊಂಡ್ರು, ಬಟರ್ ನಾನ್ ರೋಟಿ ತೊಗೊಂಡ್ರು, ಮತ್ತು ಕಬಾಬ್ ತೊಗೊಂಡ್ರು, ಮತ್ತು ಚಿಕನ್ ಬಿರಿಯಾನಿ ತೊಗೊಂಡ್ರು. ಎಲ್ಲ ಊಟ ತುಂಬಾ ಚೆನ್ನಾಗಿತ್ತು, ಟೇಸ್ಟಾಗಿ ಚೆನ್ನಾಗಿತ್ತು. ಈ ಥರ ಎಂಜಾಯ್ ಮಾಡಿದ್ವಿ ಕೂತ್ಕೊಂಡು ಊಟ ಮಾಡಿಕೊಂಡು. ಈ ಥರ ಎರಡು ಫ್ಯಾಮಿಲಿನೂ ಎಲ್ಲರೂ ಸ್ವಲ್ಪ ಊಟ ಮಾಡೋದು ಮಜಾ ಇರುತ್ತೆ, ಚೆನ್ನಾಗಿದೆ ಊಟ. ಖಾರ ಬೇಕಿತ್ತು, ನಾವು ಸ್ಪೈಸಿ ಅಲ್ವಾ ಹಾಗೆ. ಹೌದಾ, ನಿಮ್ಮದು ಪನ್ನೀರಾ? ಇದು ಚಿಕನ್ ಬಟರ್ ನಾನ? ಚಿಕನ್
ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಮುಗಿಸಿ ಮತ್ತು ಸ್ವೀಟ್ ಬೀಡ ತಿಂದ್ಕೊಂಡು ನಾವು ಅಲ್ಲಿ ನೋಡ್ತಾ ಇರ್ಬೋದು. ನೋಡಿ ಹಾಗೆಯೇ ಮೇಡಮ್ ಅವರು ಅದು ಬೀಡದ ಅಂಗಡಿಯವ್ರನ್ನೂ ಬಿಟ್ಟಿಲ್ಲ, ನೀಟಾಗಿ ಅವ್ರನ್ನೂ ಮಾತಾಡಿಸ್ಕೊಂಡು ಕಷ್ಟ ಸುಖ ಕೇಳಿಕೊಂಡು ನಿಂತಿದ್ರು. ಈಗನ್ನ ಶ್ರುತಿ ಅವರ ಕೊಲೀಗ್ಸೂ ಹಾಸ್ಪಿಟ್ಲಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರಂತೆ, ಅದೊಂದು 2 ಫೋಟೋ ಆ್ಯಡ್ ಮಾಡಿದ್ದೀನಿ ನೋಡಿ. ತುಂಬಾ ಒಳ್ಳೇದಲ್ವಾ, ಅದು ಚೆನ್ನಾಗಿರುತ್ತೆ. ಕೊಲೀಗ್ಸ್ ಎಲ್ಲ ಈ ಥರ ಸೆಲೆಬ್ರೇಷನ್ ಮಾಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನಿಮ್ಮಿಂದನೂ ನಾವು ಕೇಳ್ಕೊಳ್ಳೋದಷ್ಟೇ, ಆ ಹುಡುಗಿಗೆ ತಾಯಿ ಮಗು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ. ಸೊ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನಮ್ಮ ವಿಡಿಯೋ ಯಾರು ನೋಡ್ತೀರಾ ಅವರೆಲ್ಲ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತಾ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ನೋಡಿದ್ದೆ ಎಲ್ಲರಿಗೂ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.